ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಮಿಲ್ಲೆಟ್ಸಲ್ಲಿ ಟೊಮೊಟೊ ಬಾತನ್ನು ಯಾವ ರೀತಿ ಮಾಡೋದು ನೋಡೋಣ. ಇದು ಭಾಳನೇ ಈಸಿ ಮಾಡಲಿಕ್ಕೆ, ಹಾಗೆಯೇ ಭಾಳನೇ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂಥದ್ದು. ಮಸಾಲ ಪದಾರ್ಥಗಳನ್ನು ಬರೀ 3 ಪದಾರ್ಥಗಳಲ್ಲಿ ಮಾಡಬೇಕಾದಂಥದ್ದು, ಅಂದರೆ ಮಾಡಿರೋವಂಥದ್ದು. ಇಲ್ಲಿ ನಾವು ಚಕ್ಕೆ, ಲವಂಗ, ಗಸಗಸೆ, ಈ ಗಸಗಸೆ ಇದಿಷ್ಟು ಏನಿದೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅಥವಾ ರೋಸ್ಟ್ ಮಾಡ್ಕೋಬೇಕು ಅಷ್ಟೇ. ಇದಿಷ್ಟು ರೋಸ್ಟ್ ಮಾಡ್ಕೊಂಡಿದ್ದೇನಿದೆ ಪುಡಿ ಮಾಡ್ಕೋಬೋದು, ಒಂದು ಆಪ್ಷನ್ನು. ಇಲ್ಲ ಅಂತಂದರೆ ಇದನ್ನು ಸ್ಮೂತ್ ಪೇಸ್ಟ್ ಥರ ರುಬ್ಕೋಬೇಕು. ನಾನು ಇಲ್ಲೇನು ಮಾಡ್ಕೊಂಡಿದ್ದೀನಿ, ಸ್ಮೂತ್ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ಏನಾಗ್ತದೆ, ಚಕ್ಕೆ ಬಿಸಿ ಆಗ್ತಿದೆ. ಈಗ 10ರಿಂದ 12 ಲವಂಗವನ್ನು ಬಳಸಿ ಚೆನ್ನಾಗಿ ಚಟಪಟ ಅಂತ ಸಿಡಿಯುತ್ತೆ ನೋಡಿರಿ ಲವಂಗ. ಅಲ್ಲಿವರೆಗೂ ಇದನ್ನು ಮಾಡ್ಕೋಬೇಕು. ಒಳ್ಳೆ ಅರಮ ಬರುತ್ತೆ ಈ ಥರ ಮಾಡಿಕೊಂಡ್ರೆ, ಅಂದರೆ ಹುರ್ಕೊಂಡ್ರೆ. ಹುರಿಯೋದಿಲ್ಲ, ಹಂಗೆ ಡೈರೆಕ್ಟ್ ಆಯಿಲ್ ಹಾಕ್ತೀವಿ ಅಂತಂದರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಅದೇ ಈ ಪ್ರೊಸೀಜರಲ್ಲಿ ಮಾಡಿ ನೋಡ್ರಿ, ಟೊಮೊಟೊ ರೈಸ್ ಚೆನ್ನಾಗಿರುತ್ತೆ ಅಥವಾ ಟೊಮೊಟೊ ಬಾತ್. ಸೊ ಇದೆಲ್ಲ ಚೆನ್ನಾಗಿ ಚಟಪಟ ಸಿಡಿತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಇದನ್ನು ತೆಗಿತಾ ಇದ್ದೀನಿ. ಈಗ ಒಲೆನ ಆಫ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಇದನ್ನು ಚಟಪಟ ಸಿಡ್ತಿದೆ. ಈಗ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಒಗ್ಗರಣೆ ಪ್ರಿಪ್ರೇಷನಿಗೋಸ್ಕರ. ಹಾಗೆಯೇ 2 ಬಿರಿಯಾನಿ ಎಲೆ, ಇದು ಒಳ್ಳೆ ಆರಾಮ ಕೊಡುತ್ತೆ. ಸೊ 1 ಈರುಳ್ಳಿ ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋವಂಥದ್ದು, ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಬೆಂದಾದ ನಂತರ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಇದು ಬೇಯ್ತಾ ಇದೆ. ಈಗ ಒಂದು ಸ್ವಲ್ಪ ಬೆಂದಾದ ನಂತರ 4 ಟೊಮೊಟೊವನ್ನು ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ಅಂತೂ ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಭಾಳನೇ ಟೇಸ್ಟಿಯಾದಂಥ ರೆಸಿಪಿ. ಅದು ಮಿಲ್ಲೆಟ್ಸಲ್ಲಿ ಕೂಡ ಮಾಡ್ಬೋದಾದಂಥ ಒಂದು ರೆಸಿಪಿ. ಉದ್ರಾಗಿ ಆಗುತ್ತೆ. ಸೊ ಈಗೇನು ನಾವು ಚಕ್ಕೆ, ಲವಂಗ, ಗಸಗಸೆ ಹುರಿದಿಟ್ಕೊಂಡಿದ್ವಿ, ಅದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೆ. ಆ ಸ್ಮೂತ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಮಸಾಲೆ ಎಲ್ಲ. ನೆಕ್ಸ್ಟು 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಬಳಸ್ಬೋದು. ನಾವಿಲ್ಲಿ 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ವಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕಿ, ಇದು ಒಳ್ಳೆ ಕಲರ್ ಕೊಡುತ್ತೆ ನಮ್ಮ ರೈಸಿಗೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರಿಶಿಣ ಪುಡಿಯೊಂದಿಗೆ. ಇದಿಷ್ಟು ಚೆನ್ನಾಗಿ ಕುಕ್ ಆದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಟೊಮೊಟೊಗೆ. ಈ ಹಂತದಲ್ಲಿ ನಾವು ಪುದೀನ ಮತ್ತು ಕೊತ್ತಂಬರಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಈಗ ನೋಡ್ತಿರ್ಬೋದು ಆಯಿಲ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಅಂದರೆ ಕುಕ್ ಆಗ್ತಾ ಇದೆ.
ಈ ಹಂತದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀವಿ. ಈಗೇನು ನಾವು ಮಿಲ್ಲೆಟ್ಸ್ ಅಥವಾ ಕೊರಲೆ ಅನ್ನವನ್ನು ಮಾಡ್ಕೊಂಡಿದ್ವಿ ಅದಕ್ಕೂ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದೆ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ನೀಡಿದ್ದಲ್ಲಿ ಮಾತ್ರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ನಾನು ಅನ್ನ ಮಾಡುವಾಗ ಹಾಕ್ಕೊಂಡಿದ್ದೀನಿ, ಅಂದರೆ ಈಗ ಕೊರಲೆ ಮಿಲ್ಲೆಟ್. ಇದು ಅನ್ನ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೆ, ಅದು ಉದುರಾಗ ಆಗಿದೆ. ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಆಗೋಯಿತು ನಮ್ಮ ಟೊಮೊಟೊ ರೈಸ್ ಅಥವಾ ಟೊಮೊಟೊ ಬಾತ್. ಸೊ ಇದನ್ನೆಲ್ಲ ಅಂದರೆ ಇದು ಅನ್ನ ಮಾಡಿದ ತಕ್ಷಣವೇ ಒಗ್ಗರಣೆಗೆ ಹಾಕಿದರೆ ಏನಾಗುತ್ತೆ, ಅದು ಮೆತ್ತಗಾಗುತ್ತೆ. ಆದ್ದರಿಂದ ಅನ್ನ ಆದಮೇಲೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅದು ಎಲ್ಲ ಚೆನ್ನಾಗಿ ಅನ್ನ ಹೊಡ್ಕೊಂಡು ನಂತರ ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗ್ದೆ ಹೋಯಿತು. ನಮ್ಮ ಟೊಮೊಟೊ ರೈಸ್ ಅಥವಾ ಟೊಮೊಟೊ ಬಾತ್ ಈಸ್ ರೆಡಿ ಟು ಟೇಸ್ಟ್. ಸೊ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಒಂದಿಗೆ ಅನ್ನ ಚೆನ್ನಾಗಿ ಬೆರಿಬೇಕು. ಈಗೆಲ್ಲ ಚೆನ್ನಾಗಿ ಅನ್ನದೊಂದಿಗೆ ನಮ್ಮ ಒಗ್ಗರಣೆ ಮಿಕ್ಸ್ ಆಗಿದೆ. ಸೊ ಟೊಮೊಟೊ ಬಾತ್ ಏನಿದೆ ಅದು ರೆಡಿ ಆಗಿದೆ. ಇದೇ ಥರ ಮಿಲ್ಲೆಟ್ಸ್ ರೆಸಿಪೀಸಿಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ದ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.